ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸಾಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಸಾಗರವನ್ನು ಕಟ್ಟಿದ ಹಾಗೂ ಸಾಗರದ ಕೆರೆಗಳು ನಿರ್ಮಾಣ ಮಾಡಿದ ಸದಾಶಿವ ನಾಯಕರವರ ಹೆಸರು ನಾಮಕರಣ ಮಾಡಬೇಕು ಹಾಗೂ ಸಾಗರದ ರೈಲ್ವೆ ನಿಲ್ದಾಣಕ್ಕೆ 25 ವರ್ಷ ರಾಜ್ಯವನ್ನು ರಾಜ್ಯಭಾರ ಮಾಡುವ ಮೂಲಕ ಆಡಳಿತ ನಡೆಸಿದ ವೀರ ಮಹಿಳೆ ರಾಣಿ ಚೆನ್ನಮ್ಮರವರ ಹೆಸರು ನಾಮಕರಣ ಮಾಡಬೇಕು ಎಂದು ವೀರಶೈವ ಲಿಂಗಾಯತ ಸಮುದಾಯ ನಿರ್ಣಯ ಮಾಡುವ ಮೂಲಕ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಸಾಗರದ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಭಾನುವಾರ ತಾಲೂಕು ವೀರಶೈವ ಯುವ ವೇದಿಕೆಯವರ ಆಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರಥಮ ಬಾರಿಯ ಮಲೆನಾಡು ವೀರಶೈವ ಲಿಂಗಾಯತ ಟ್ರೋಫಿ 2024 ಕ್ರಿಕೆಟ್ ಪಂದ್ಯಾವಳಿಯ ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡ ಮಲ್ಲಿಕಾರ್ಜುನ ಹಕ್ರೆ ಸಮುದಾಯದ ಪರವಾಗಿ 2 ನಿರ್ಣಯ ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ತಾಲೂಕು ಮಲ್ನಾಡ್ ಭಾಗದಲ್ಲಿ ಸೇರಿರ್ತಕ್ಕಂಥ ನಾಯಕನ ವಂಶಸ್ಥ ಯುವ ಪೀಳಿಗೆಯವರೆಲ್ಲ ಸೇರಿ ಒಂದು ತೀರ್ಮಾನ, ಒಂದು ನಿರ್ಣಯನ ಮಾಡೋಣ. ಆ ನಿರ್ಣಯ ಏನು ಅಂದ್ರೆ 263 ವರ್ಷ ಈ ನಾಡನ್ನ ಆಳಿದ ಕಟ್ಟಿದ ಈ ಕೆಳದಿ ವಂಶಸ್ಥ ಕುಟುಂಬಗಳಿಗೇನಿದಾವೆ ಅವೆಲ್ಲವೂ ಸಹಿತ ಈ ಭಾಗದ ಮಲೆನಾಡಿನ ನಾವೆಲ್ಲರೂ ಸಹಿತ ಆ ಕುಟುಂಬದ ಪೀಳಿಗೆಗಳು. ಜೊತೆಗೆ ಸಾಗರವನ್ನ ಕಟ್ಟಿರ್ತಕ್ಕಂಥ, ಸಾಗರದ ಕೆರೆ ನಿರ್ಮಾಣ, ಸಾಗರದ ನಗರವನ್ನ ಕಟ್ಟಿರ್ತಕ್ಕಂಥ ಸದಾಶಿವ ನಾಯಕ ಏನಿದ್ದಾರೆ ಆ ಸದಾಶಿವ ನಾಯಕನ ಹೆಸರನ್ನ ಸಾಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ನಾಮಕರಣ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿಂದ ಒಂದು ನಿರ್ಣಯವನ್ನ ಮಾಡಿ ಕಳಿಸ್ಕೊಡುವಂಥದ್ದು. ಎರಡನೇದು ರೈಲ್ವೆ ಸ್ಟೇಷನ್ ಏನಿದೆ, ರೈಲ್ವೆ ಸ್ಟೇಷನ್ಗೆ ಸಾಗರದಕ್ಕೆ ರೈಲ್ವೆ ಸ್ಟೇಷನ್ಗೆ 25 ವರ್ಷ ರಾಜ್ಯಭಾರ ಮಾಡಿದ ಆ ಆಡಳಿತ ನಡೆಸಿದಂತ ಏನು ಮಹಿಳೆ, ವೀರ ಮಹಿಳೆ ಏನಿದ್ದಾರೆ, ಜೊತೆಗೆ ಔರಂಗಜೇಬನ ಸೈನ್ಯವನ್ನ ಸದೆಬಡಿದು ಏನು ಪ್ರಪಂಚದ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಏನು ಚೆನ್ನಮ್ಮ, ವೀರ ಚೆನ್ನಮ್ಮ ಏನಿದ್ದಾರೆ ಅವ್ರ ಹೆಸರನ್ನ ರೈಲ್ವೆ ಸ್ಟೇಷನ್ಗೆ, ಸಾಗರದ ರೈಲ್ವೆ ಸ್ಟೇಷನ್ಗೆ ಹೆಸರನ್ನ ಇಡಬೇಕು ಅಂತಕ್ಕಂಥ ಒತ್ತಾಯಿಸಿ ಒಂದು ನಿರ್ಣಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡುವಂತ ಕೆಲಸ ಮಾಡೋಣ. ಇದು ಇವತ್ತು ಪ್ರಾರಂಭ ಆಗಿದೆ. ಇದನ್ನ ಈಡೇರಲ್ಲಿವರೆಗೂ ಸಹಿತ ನಮ್ಮ ಯಾರು ಸಂಸದರಾಗ್ತಾರೆ, ಯಾರು ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿದ್ದಾರೆ, ನಿರಂತರವಾಗಿ ಒತ್ತಾಯವನ್ನ ಮುಂದಿನ ದಿವಸದಲ್ಲಿ ನಾವೆಲ್ಲ ಯುವಕರು, ಎಲ್ಲರೂ ಹಿರಿಯರು, ಸಮಾಜದ ಬಾಂಧವರು ಏನು ಇವತ್ತು ಊರನ್ನ ಕಟ್ಟಿದ, ನಾಡನ್ನ ಕಟ್ಟಿದ, ಈ ರಾಜ್ಯದ 13 ಜಿಲ್ಲೆನ ಆಡಳಿತ ನಡೆಸಿರ್ತಕ್ಕಂಥ ಕೆಳದಿ ರಾಜರ ಹೆಸರನ್ನ ಇಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನಿರ್ಣಯ ಪಾಸ್ ಮಾಡಬಹುದಾ, ಒಪ್ಪೋದಾ? ಎಲ್ಲ ಗಟ್ಟಿಯಾಗಿ ಒಂದು ಚಪ್ಪಾಳೆ ಹೊಡಿರಿ. ಹಾಗೇನೆ